ಜಸ್ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಒಲಿದಂತೆ ಹಾಡುವ ಮಾಲಿಕೆಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಮಾತಾಡ್ತಾ ಇದ್ದೀನಿ. ಇವತ್ತು ನನಗೆ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಾಗಿರುವಂತಹ ಒಂದು ಅಚಾತುರ್ಯದ ಬಗ್ಗೆ ನಾನು ಭಾಳ ಉಗ್ರವಾಗಿ ಖಂಡಿಸಿದ್ದೆ. ಆಮೇಲೆ ನಾವು ಈ ನೆಲಮೂಲದ ವ್ಯಕ್ತಿಗಳಾಗಿ ನಮ್ಮ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆಯನ್ನು, ಶೋಷಣೆಯನ್ನು ನಾವು ಭಾಳ ಮಧುರವಾದಂಥ ಶಬ್ದಗಳಿಂದ ಖಂಡಿಸಿದರೆ ಅಥವಾ ಇದು ಸಹಜ ಬಿಡಿ ಅಂತ ಅಂದ್ಕೊಂಡ್ಬಿಟ್ರೆ, ಈ ಶೋಷಕ ಪರಂಪರೆ ಏನಿದೆ ಅವರಿಗೆ ಒಂಥರ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿಬಿಡ್ತೀವಿ ನಾವು. ಹಾಗಾಗಿ ನಮ್ಮ ಜವಾಬ್ದಾರಿ ಏನಿದೆ ಅಂತಂದರೆ, ನಾವು ಅಟ್ಲೀಸ್ಟ್ ಅವರ ತಪ್ಪುಗಳನ್ನು, ಪ್ರಮಾದಗಳನ್ನು ಅವರು ನಮ್ಮ ಮೇಲೆ ಬಹಳ ಇಂಟೆನ್ಷನಲಿ, ಅಂದರೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಡಿಗ್ರೇಡ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮಾಡ್ತಾ ಇರುವಂತಹ ಕುಟಿಲ ತಂತ್ರಗಳೇನಿದ್ದಾವೆ ಅವುಗಳನ್ನು ಖಂಡಿಸದೇ ಇದ್ದರೆ, ಅದು ನಾವು ಈ ನೆಲಕ್ಕೆ, ಈ ಒಂದು ಸೌಹಾರ್ದ ಪರಂಪರೆಗೆ ಮಾಡ್ತಾ ಇರುವಂತಹ ಒಂದು ಅಪಮಾನ ಅನ್ನೋದು ನನ್ನ ಭಾವನೆ. ಇರಲಿ, ಈಗ ವಿಷಯಕ್ಕೆ ಬರೋಣ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭಾಳ ಜನರನ್ನು, ನನ್ನನ್ನು ಸೇರಿ ಭಾಳ ಜನರನ್ನು ಸನ್ಮಾನಕ್ಕೆ ಸಾಹಿತ್ಯ ಪರಿಷತ್ ಆಯ್ಕೆ ಮಾಡುತ್ತೆ. ಅಲ್ಲಿ ವಾಸ್ತವವಾಗಿ ಅಭಿನಂದನಾ ನುಡಿ ಅಗತ್ಯ ಇಲ್ಲ, ಆದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಅಭಿನಂದನೆಗೆ ಅಂತ ಕರೆಸ್ತಾರೆ. ಆ ಮನುಷ್ಯ ಒಂದು ಡಜನ್ಕ್ಕಿಂತ ಹೆಚ್ಚು ಜನರು ಇರುವಂತಹ ಎಲ್ಲವರನ್ನು, ಅವರವರ ಸಾಧನೆಗಳನ್ನೆಲ್ಲ ಹೊಗಳ್ತಾ ಬಂದು ಅಂತಿಮವಾಗಿ ನನ್ನ ಹೆಸರನ್ನು ತಗೊಂಡು, ಸೊ ನಮ್ಮ ಕೆಲಸ ಕಾರ್ಯಗಳು, ನಮ್ಮ ರೀತಿ ನೀತಿಗಳು ಇವುಗಳು ಸರಿ ಇಲ್ಲ ಅನ್ನೋ ರೀತಿ ಹೇಳ್ತಾ ಕೊನೆಗೆ ಇವರು ಹಾಗಿಲ್ಲ, ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನುವಂಥ ಭಾಳ ವ್ಯವಸ್ಥಿತವಾದಂಥ ಮತ್ತು ಭಾಳ ಕುಟಿಲತೆಯಿಂದ ಕೂಡಿಕೊಂಡಿರುವಂಥ ಮತ್ತು ಮೆದುಳಿನಲ್ಲಿ ವಿಷವನ್ನು ತುಂಬಿಕೊಂಡು ವಿಷವನ್ನು ಶಬ್ದಗಳ ಮೂಲಕ ಕಾರುವಂಥ ಪ್ರಕ್ರಿಯೆಗೆ ಅಲ್ಲಿ ಬಹಳ ಜನ ಸಾಕ್ಷಿ ಆದರು. ನಾನು ಕೂಡ ಅಲ್ಲೇ ಪ್ರತಿಭಟಿಸ್ಬೋದಾಗಿತ್ತು. ಆದರೂ ಕೂಡ ನಾವೊಂದು ಸಭಾ ಮರ್ಯಾದೆಯನ್ನು ಗೌರವಿಸಬೇಕು. ಜೊತೆಗೆ ಸಾಹಿತ್ಯ ಪರಿಷತ್ತಿಗೆ ಒಂದು ಒಳ್ಳೆಯ ಪರಂಪರೆ ಇದೆ, ಒಂದು ಗೌರವ ಇದೆ. ನಾವೆಲ್ಲರೂ ಸಾಹಿತ್ಯ ಪರಿಷತ್ತಿನ ವೇದಿಕೆ ಅಂತ ಅದನ್ನು ಭಾಳ ಅಭಿಮಾನದಿಂದ ಕಾಣ್ತಾ ಇದ್ದೇವೆ. ಸೊ ಯಾರ್ದು ಯಾರು ಯೋಗ್ಯತೆ, ಅರ್ಹತೆ ಇಲ್ಲದೇ ಇರುವಂತಹ ಒಬ್ಬ ಮಹಾನ್ ಜಾತ್ಯಾಂದ ನೀಚ ಮನುಷ್ಯ ಮಾಡಿರುವಂಥ ಒಂದು ತಪ್ಪಿಗೆ ನಾವು ಸಾಹಿತ್ಯ ಪರಿಷತ್ನ ವೇದಿಕೆಯನ್ನು ದುರುಪಯೋಗಪಡಿಸ್ಕೊಳ್ಬಾರ್ದು ಅನ್ನೋವಂಥ ಕಾರಣಕ್ಕೆ ನಾನು ಅವತ್ತು ಮಾತಾಡದೆ ಬಂದೆ. ಸ್ನೇಹಿತರೆ, ಆಗಿದ್ದಿಷ್ಟು. ಅವರಿಗಿರುವಂಥ ಹೊಟ್ಟೆ ಉರಿ ಏನಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬರೀ ನಮ್ಮ ತಾಲೂಕಲ್ಲ, ಇಡೀ ಕರ್ನಾಟಕದಾದ್ಯಂತ, ಅದು ವಿಶೇಷವಾಗಿ ತಾಲೂಕಾ ಮಟ್ಟದಲ್ಲಿ ಏನು ಕೆಲಸ ಮಾಡ್ತಾರೆ ಅವ್ರು ಯಾರೂ ಶಿಕ್ಷಿತರಾಗಿರಲ್ಲ. ಅವ್ರಿಗೆ ವಾಸ್ತವವಾಗಿ ಬಹುತೇಕರಿಗೆ ಪತ್ರಿಕೋದ್ಯಮ, ಸಾಹಿತ್ಯ ಇವುಗಳ ABCD ಗೊತ್ತಿರೋಲ್ಲ. ಅನಿವಾರ್ಯತೆಗೆ ತಮ್ಮ ಬದುಕು, ಪ್ರಚಾರ, ಕೀರ್ತಿಯ ಒಂದು ಏನು ಅನಿವಾರ್ಯತೆ ಕಾರಣಕ್ಕೆ ಅವರು ಈ ಕ್ಷೇತ್ರಕ್ಕೆ ಬಂದಿರ್ತಾರೆ. ಅಂಥವರು ಬೇರೆಯವರನ್ನು, ಬದ್ಧತೆ ಇರುವವರನ್ನು, ಕಮಿಟ್ಮೆಂಟ್ ಇರುವಂಥವ್ರನ್ನು, ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂಥವ್ರನ್ನು ನಿಜವಾಗಿ ಗೌರವಿಸಬೇಕು. ಆದರೆ ಹೊಟ್ಟೆ ಕಿಚ್ಚಿನ ಪರಮಾವಧಿ ಯಾವ ಥರ ಅಂತಂದರೆ, ಒಳ್ಳೆಯವರಿಗೆ ಸನ್ಮಾನ ಸಮಾರಂಭದಲ್ಲಿ ನೀನು ಅವಹೇಳನ ವರ್ತಿಸ್ತೀರ ಅಂತಂದರೆ, ನಿಮಗೆ ಈ ನೆಲದ ಕಾನೂನುಗಳು, ಈ ನೆಲದ ಪರಂಪರೆ, ಈ ನೆಲದ ಸಂಪ್ರದಾಯ, ಇಲ್ಲಿಯ ಶಿಸ್ತುಗಳು ಇವು ಯಾವುವು ಅನ್ವಯಿಸೋದಿಲ್ಲ ಅಂತ ಆಯ್ತಲ್ಲ. ಆ ಕಾರಣಕ್ಕೆ ನಾನು ನಿಮ್ಗೆ ಇನ್ನೊಂದು ನಗ್ನ ಸತ್ಯವನ್ನು ಏನು ಹೇಳಬೇಕಂತಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಇಡೀ ಕರ್ನಾಟಕದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಭಾಳ ಜನ ತುಂಬಿಕೊಂಡಿದ್ದಾರೆ. ನೀವು ಅಂದ್ಕೊಂಡಿದ್ರಿ ಇವರೆಲ್ಲ ಭಾಳ ಶಿಕ್ಷಿತರು, ಭಾಳ ಸಜ್ಜನರು, ಭಾಳ ಸಂಪನ್ನರು ಅಂತ ಅಂದ್ಕೊಂಡ್ರು. ರಾಂಗ್. ಅಲ್ಲಿ ಜಾತಿಯ ಕಾರಣಕ್ಕೆ ಭಾಳ ಜನ ಸೇರ್ಕೊಂಡಂಥವ್ರು ಇವರು. ಅದಕ್ಕೆ ದಾಖಲೆಗಳಿದೆ. ಏನು ನಿಮ್ಮ ಎಜುಕೇಷನ್ ಅಂತ ಕೇಳಿ, ಅಲ್ಲಿರುವಂಥ ಸಂಪಾದಕರು, ಮಹಾನ್ ವರದಿಗಾರರು, ಇವರೆಲ್ಲ ಏನು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಮೆರಿತಾ ಇದ್ದಾರಲ್ಲ, ಅವರ ಬಹುತೇಕ ಜನರ, ಎಲ್ಲವರನ್ನು ಹೇಳಲ್ಲ ನಾನು, ಬಹುತೇಕ ಜನರ ಅವರ ಅರ್ಹತೆ ಅಂತಂದ್ರೆ ಅವ್ರ ಜಾತಿ, ಅಲ್ಲೊಬ್ಬರು ಸಂಬಂಧಿಕರು ಇದ್ದಿರ್ತಾನೆ, ಯಾರೋ ಒಬ್ರು ಅವ್ರದ್ದು ಮನುಷ್ಯ ಆಗಿರ್ತಾನೆ. ಇದಕ್ಕೇ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮುಖಾಂತರ. ನಾವು ಒಂದು ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಜಿಲ್ಲೆಯನ್ನು ತಗೊಳ್ಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಂಬರ್ 1 ಪಾಪ್ಯುಲೇಷನ್ನು, ನೀವೇನು ಆ ಭಾಗದಲ್ಲಿ ಈಡಿಗರು ಅಂತ ಹೇಳ್ತೀರಿ, ಆ ಥರ ನಾವಿಲ್ಲಿ ನಾಮದಾರಿಗಳು ಅಥವಾ ದೀವರು. ನಮ್ಮನ್ನು ಬಿಟ್ಟರೆ ಮರಾಠರು ಬರ್ತಾರೆ. ಆ ನಂತರ ಬೇರೆ ಬೇರೆ ಚಿಕ್ಕ ಪುಟ್ಟ ಸಮುದಾಯಗಳು ಇವರು ಎಲ್ಲ ಬರ್ತಾರೆ. ಸೊ ನಮ್ಮಲ್ಲಿ ಅದರ್ ದೆನ್ ಮೇಲ್ವರ್ಗ ಅವರನ್ನು ಬಿಟ್ಟು ಬೇರೆ ಯಾವ ಸಮುದಾಯದವರು ನಿಮ್ಮ ಪತ್ರಿಕಾಲಯಗಳಲ್ಲಿ ಕಾಣ್ತಾರೆ? ಯಾಕೆ ಕಾಣೋದಿಲ್ಲ? ನಿಮಗೆ ಮಾತ್ರ ಪತ್ರಿಕೋದ್ಯಮ ಅಥವಾ ಮಾಧ್ಯಮ ಕ್ಷೇತ್ರವನ್ನು ಬರೆದುಕೊಟ್ಟಿದ್ವು ನಾವು.
ನೀವು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಏನೇನು ಮಾಡ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ಭಾಳಷ್ಟು ದಾಖಲೆಗಳನ್ನು ನಾನು ಮೊನ್ನೆನೇ ಬಿಡುಗಡೆ ಮಾಡಿದ್ದೀನಿ. ಒಬ್ಬ ದೊಡ್ಡ ಮಹಾನ್ ಸಂಪಾದಕ ಅನ್ನೋನು 2 ಕೋಟಿ ರೂಪಾಯಿ ಜಾಹೀರಾತನ್ನು ತನ್ನ ಪತ್ರಿಕೆ ನಡೆದೇ ಇರುವಂಥ ಕಾಲದಲ್ಲಿ ತಗೊಳ್ತಾನೆ. ಇನ್ನೊಬ್ಬ ಯಾವುದೋ ಒಂದು ಟಿ ವಿ ನಡೆಸ್ತೀನಿ ಅಂತ ಹೇಳ್ಕೊಂಡು ಜನರನ್ನು ಸೇರಿಸ್ಕೊಂಡು ಎಷ್ಟೋ ಕೋಟಿ ಸಂಗ್ರಹ ಮಾಡಿ ಅದರಲ್ಲೂ 10 ಕೋಟಿಯಷ್ಟು ದೊಡ್ಡ ಮೊತ್ತವನ್ನು ಎತ್ಕೊಂಡು ಬಂದು ನಮ್ಮ ಯಲ್ಲಾಪುರದಲ್ಲಿ ಬಂದು ಕೂತ್ಬಿಡ್ತಾನೆ. ಸೊ ಈ ಈ ಈ ಈ ಕುಟಿಲತೆ, ಕುತಂತ್ರ, ಈ ದಬ್ಬಾಳಿಕೆ, ಆಮೇಲೆ ಈ ಸರ್ವಾಧಿಕಾರ ಇದೆಯಲ್ಲ, ಇದರ ಹಿಂದಿರುವಂಥದ್ದು ನಿಮ್ಮ ವೈದಿಕತೆಯ ಮನಸ್ಥಿತಿ. ಆ ವೈದಿಕತೆಯ ಮನಸ್ಥಿತಿಗೆ ರಿಪೇರಿ ಮಾಡುವಂಥ ಕಾಲ ಮುಗಿದೋಗಿದೆ. ಈಗ ಏನಿಲ್ಲ. ಏನು ಮಾಡಬೇಕು ದಯಮಾಡಿ ನೀವು ಹೇಳಬೇಕು. ಸೊ ನಾನು ಮಾಡಿರುವಂಥ ಪ್ರತಿಭಟನೆಯನ್ನು ಬಹಳ ಜನ ಬೆಂಬಲಿಸಿದ್ದಾರೆ. ಭಾಳ ಜನರು ನನಗೆ ಪರೋಕ್ಷವಾಗಿ, ಕೆಲವರು ಪ್ರತ್ಯಕ್ಷವಾಗಿ ನೈತಿಕವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಕೆಲವು ಜಾತ್ಯಾಂಧರು, ಧರ್ಮಾಂಧರು ಇದ್ದಾರಲ್ಲ, ಕೆಲವೇ ಜನ ಅವು ಈ ಸಮಾಜಕ್ಕೆ ಬೇಡವಾಗಿರುವಂಥ ಇನ್ಸ್ಟಿಂಕ್ಟ್ಗಳು. ಅವ್ರುಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲಂತೆ. ನನಗೆ ಅವಮಾನ ಮಾಡಿರುವಂಥ ಮಹಾನ್ ಪತ್ರಕರ್ತ, ಓಸಿ ಬರಿತಾ ಇರುವಂತಹ ಒಬ್ಬ ವ್ಯಕ್ತಿ, ಅರ್ಥ ಆಯಿತು, ತನ್ನ ಸ್ವಾರ್ಥಕ್ಕಾಗಿ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಪತ್ರಿಕೋದ್ಯಮನೋ ತನ್ನ ಜಾತಿಯ ಹೆಸರಿನಲ್ಲೋ ಎಲ್ಲವನ್ನು ರಕ್ಷಣೆ ಮಾಡ್ಕೊಳ್ತಾ ಇರುವಂಥ ಒಬ್ಬ, ಆ ಶಬ್ದ ಬೇಡ ಬಿಡಿ, ಅಂಥ ವ್ಯಕ್ತಿ ಪರವಾಗಿ ಅವರು ಸಪೋರ್ಟ್ ಮಾಡೋದು ಯಾಕೆ ಗೊತ್ತಾ? ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ನಾವೆಲ್ಲರೂ ಸೇರಿಕೊಂಡು ತಿಥಿ ಮಾಡ್ತೀವಿ, ಈ ಥರ ಮಾತಾಡ್ತಾರೆ. ಅಲ್ರಿ, ಅಟ್ಲೀಸ್ಟ್ ನಿಮ್ಗೇನಾದರೂ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ದರೆ, ನಾನು ಯಾರು ಅಂತಾರು ಗೊತ್ತು ಮಾಡ್ಕೋಬೇಕು. ಅಟ್ಲೀಸ್ಟ್ ಅಲ್ಲಿ ಏನಾಗಿದೆ ಅಂತನಾದರೂ ಮಾಡ್ಕೋಬೇಕು. ಇದಕ್ಕೆ ಸಾಹಿತ್ಯ ಪರಿಷತ್ ಯಾಕೆ ಖಂಡನೆ ವ್ಯಕ್ತಪಡಿಸ್ತು ಅನ್ನೋದಾರು ಅರ್ಥ ಮಾಡ್ಕೋಬೇಕು. ಅದು ಯಾವುದೂ ಆಗಲ್ಲ. ಜಾತಿ 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 ಬೇರೆಯವ್ರಿಗೆ ಹೇಳ್ತೀರ ನೀವು ಜಾತಿ ಅಂತ. ನಿಮ್ಮ ಅಸ್ತಿತ್ವನೇ ಇರುವುದು ನಿಮ್ಮ ಜಾತಿಯ ಕಾರಣಕ್ಕೆ, ನಿಮ್ಮ ಅಸ್ತಿತ್ವನೇ ಇರುವುದು ಧರ್ಮದ ಕಾರಣಕ್ಕೆ, ಧರ್ಮ, ದೇವರು, ಮಠ ಅನ್ನುವಂಥ ಕಾರಣಕ್ಕೆ ನೀವೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದೀರಲ್ಲ ಬೇಡದ ವ್ಯವಹಾರಗಳು, ಇವುಗಳನ್ನು ಸಾಕಷ್ಟು ನಿಯಂತ್ರಣ ಮಾಡಿದ್ದೀವಿ. ಮತ್ತು ಒಂದು ಕಾಲ ಬರುತ್ತೆ, ಮುಂದೆ ನೋಡೋಣ, ಎದುರು ನೋಡೋಣ ಅಂತ ಹೇಳ್ತಾ ನಿಮ್ಮೆಲ್ಲವರಿಗೆ ಮತ್ತೊಂದು ಸಾರಿ ಧನ್ಯವಾದವನ್ನು ಹೇಳ್ತೀನಿ. ಮತ್ತು ನಾವು ನಮ್ಮ ಮೇಲೆ ಆಗ್ತಾ ಇರುವಂಥ ಈ ಪ್ರದೇಶದ ಬಹುಸಂಖ್ಯಾತ ಜನರೇನಿದ್ದೀವಿ ನಾವು, ಈ ನೆಲಮೂಲದ ಜನರೇನಿದ್ದೀವಿ ನಾವು, ಈ ದೇಶವಾಸಿ ನಿಜವಾದ ದೇಶ ಪ್ರೇಮಿಗಳೇನಿದ್ದೀವಿ ನಾವು, ನಮ್ಮ ಮೇಲೆ ಆಗ್ತಾ ಇರುವಂಥ ಶೋಷಣೆ, ದಬ್ಬಾಳಿಕೆ ಮತ್ತು ಧರ್ಮದ ಹೆಸರಿನಲ್ಲಿ ನಮ್ಮ ಮೇಲೆ ಮಾಡ್ತಾ ಇರುವಂತಹ ದಬ್ಬಾಳಿಕೆ, ಶೋಷಣೆ ಜೊತೆಗೆ ನಮ್ಮ ಸಂಪತ್ತನ್ನು, ನಮ್ಮ ದುಡಿಮೆಯನ್ನು, ನಮ್ಮ ಶ್ರಮವನ್ನು ಲೂಟಿ ಮಾಡುವಂತಹ ನಿಮ್ಮ ಶೋಷಕ ಪರಂಪರೆ ಏನಿದೆ, ಅದಕ್ಕೆ ಬಹಳ ಕಾಲದ ಅವಕಾಶ ಇಲ್ಲ. ಅದನ್ನು ಈ ನೆಲದ ಜನ ಬಹಳ ಕಾಲದವರೆಗೆ ಸಹಿಸಿಕೊಳ್ಳೋದಿಲ್ಲ. ಮತ್ತು ಈ ಘಟನೆ ಏನಾಯ್ತಲ್ಲ, ಈ ಘಟನೆ ನಾನು ನಿಮಿತ್ತ ಮಾತ್ರ. ನನ್ನಂಥ ಭಾಳಷ್ಟು ಜನರಿಗೆ ನೀವು ಮಾಡಿದ್ದೀರಿ, ನಾನು ಪ್ರತಿಭಟನೆ ಮಾಡಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಈ ಕುಟಿಲತೆಯನ್ನು, ಕುತಂತ್ರವನ್ನು, ಬೇಡದ ಅವ್ಯವಹಾರವನ್ನು ನಿಯಂತ್ರಿಸದೇ ಇದ್ದರೆ ಮತ್ತೆ ಸಿಗೋಣ. ಹೇಳಿ ಸ್ನೇಹಿತರೀಗ ನಾವು ಈ ನೆಲದವರಾಗಿ, ಈ ನಾಡಿನ ಪರವಾಗಿ, ಇಲ್ಲಿಯ ಒಂದು ಉತ್ತಮ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇರುವಂಥ ನಾವು ಯಾರೋ ಬೇರೆ ಕಡೆಯಿಂದ ವಲಸೆ ಬಂದು ನಮ್ಮ ಜುಟ್ಟನ್ನು ಹಿಡಿದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನು ಸಹಿಸ್ಕೊಂಡಿರ್ಬೇಕಾ? ಧನ್ಯವಾದಗಳು.